ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಈ ಟ್ರಿಕ್ಸ್ ಎಲ್ಲ ಫಾಲೋ ಮಾಡಿದ್ರೆ ಆದಷ್ಟು ಕೋಲ್ಡ್ನಿಂದ ತುಂಬ ದೂರ ಇರಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಪ್ಲಸ್ ಇದು ಬಂದು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿ ಓಕೆ ಆಗಿರ್ತಕ್ಕಂತಹ ಒಂದು ಟ್ರಿಕ್ಸ್ ಮೆಡಿಷನ್ ಅಂತಲೇ ಹೇಳ್ಬೋದು. ಅದು ಯಾವ ಥರ ಮಾಡ್ತಾರೆ ಅಂತ ಬನ್ನಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ನಿಮಗೆ ಆಲ್ಮೋಸ್ಟ್ ಗೊತ್ತಿರೋದಿಲ್ಲ. ಇದು ಬಂದು ಹಳ್ಳಿ ಕಡೆ ಒಂದು 100 ವರ್ಷಗಳ ಕಾಲದ ಹಿಂದೆ, ನೆಕ್ಸ್ಟ್ ಬಂದು ರಾಜರ ಕಾಲದ ಆಳ್ವಿಕೆಯಲ್ಲಿ ಮಾಡ್ತಾ ಇರ್ತಕ್ಕಂತಹ ಒಂದು ಟ್ರಿಕ್ಸ್. ಇದು ರಾಜರ ಕಾಲದ ಆಳ್ವಿಕೆಯಲ್ಲಿ ತುಂಬ ಚೆನ್ನಾಗಿ ಇದನ್ನು ಮಾಡ್ತಾಯಿದ್ರು. ಏನು ಅಂದರೆ ಏನಿಲ್ಲ, ತುಂಬ ಸಿಂಪಲ್, ಆದರೆ ಬೇಗ ಎಫೆಕ್ಟಿವ್ ಆಗುವಂತಹ ಒಂದು ಟ್ರಿಕ್ಸ್ ಮೆಡಿಷನ್ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇದು ಮೆಣಸು ಕಾಳನ್ನ ಪಿನ್ನಲ್ಲಿ ಚುಚ್ಚಿಬಿಟ್ಟು ನಾವೇನು ಮಾಡಬೇಕು ಅಂದರೆ, ನೋಡಿ, ಈ ಥರ ಒಂದು ಕ್ಯಾಂಡಲ್ಲು ಅಥವಾ ದೀಪನೋ ಏನೇ ಇದ್ರೂ ತಗೊಳ್ಳಿ. ನೋಡಿ, ಈ ಥರ ಕಾಯಿಸ್ಬೇಕು. ಈ ಥರ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕದು. ನೋಡಿ, ಈ ಥರ ಕೆಂಡ ಥರ ಆಗಬೇಕು. ಆಗಿದ ತಕ್ಷಣ ಮೂಗಲ್ಲಿ ಎಕ್ಸ್ಕೋಬೇಕು. ನೋಡಿ, ಈ ಥರ. ಇದು ನೋಡೋಕ್ಕೆ ನಿಜವಾಗ್ಲೂ ಕ್ರಿಯೆ ಆಗುತ್ತೆ ಅಂತ ಅನ್ಕೋತೀರಾ, ಅದು ಸೂಪರಾಗಿ ಕ್ರಿಯೆ ಆಗುತ್ತೆ. ಉಸಿರಾಟದ ತೊಂದರೆ ಎಲ್ಲ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಕಾಫ್ ಎಲ್ಲ ನಮಗೆ ಮೂಗಿನ ಮುಖಾಂತರ ಹೋಗೋದಿಲ್ಲ, ಇದೆಲ್ಲ ಡೈರೆಕ್ಟಾಗಿ ಒಳಗಡೆ ಹೋಗಿ ನಮಗೆ ಮೋಷನ್ ಮುಖಾಂತರ ನಮಗೆ ಕ್ಲಿಯರ್ ಆಗುತ್ತೆ. ಇದು ಮಾಡಿ ಸ್ವಲ್ಪ ಹೊತ್ತಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದರೆ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಇದು ಒಂಥರ ಸೂಪರ್ ಆದಂತಹ ಮನೆ ಮದ್ದು ಅಂತಲೇ ಹೇಳ್ಬೋದು. ಮನೆ ಮದ್ದು ಅನ್ನೋದಕ್ಕಿಂತ ನೋಡಿ, ನಮ್ಮ ಹಸ್ಬೆಂಡ್ ಬಂದು ಕೆಮ್ತಾ ಇದ್ದಾರೆ. ಆ ಥರ ಫುಲ್ ಘಾಟಾಗುತ್ತೆ. ಇದು ಮಕ್ಕಳಿಗೆಲ್ಲ ನಾವು ಮಾಡ್ಬೋದು. ಸ್ವಲ್ಪ ಮಕ್ಕಳಿಗೆ ಮಾಡಬೇಕಾದ್ರೆ ಹುಷಾರಾಗಿ ನಾವು ದೂರ ಇಟ್ಕೊಂಡು ಮಾಡಬೇಕಾಗುತ್ತೆ. ಉಸಿರಾಟದ ತೊಂದರೆ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಈಗ ಬಂದು ಕೋವಿಡಲ್ಲಿ ಇರ್ತಕ್ಕಂಥವ್ರಿಗೆ ಅಥವಾ ಇದೇ ಹೋಮ್ ಕ್ವಾರಂಟೈನಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಇದೆಲ್ಲ ಸೂಪರಾಗಿ ಎತ್ತಿದ ಕೈ ಅಂತಲೇ ಹೇಳ್ಬಹುದು. ಇದು ಬಂದು ರಾಜರ ಕಾಲದಲ್ಲಿ ಇರ್ತಕ್ಕಂತಹ ಕೈ ವೈದ್ಯ ಅಂತ ಹೇಳ್ಬೋದು. ನೋಡಿ, ನಮ್ಮ ಹಸ್ಬೆಂಡ್ ಬಂದು ಬಾಯಲ್ಲಿ ಇಟ್ಕೋತಾ ಇದ್ದಾರೆ, ಇಟ್ಕೊಂಡು ಮೂಗಲ್ಲಿ ಬಿಡಬೇಕು, ನಗೀತಾ ಇದ್ದಾರೆ. ಬಟ್ ಇದು ನಿಜಾನೇ ಚೆನ್ನಾಗಿ ಸೂಪರಾಗಿ ಕೆಲಸ ಮಾಡುತ್ತೆ. ಒಳ್ಳೆ ಎಫೆಕ್ಟಿವ್ ಆದಂತಹ ಒಂದು ಔಷಧಿ ಅಂತಲೇ ಹೇಳ್ಬೋದು. ಒಂದು 4 ಮೆಣಸಿನ ಕಾಳಿದ್ರೆ ಸಾಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.